ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿಗೂ ನನ್ ಮೇಲೆ ಆದಷ್ಟು ಬೇಗ ಲವ್ ಆಗೋ ರೀತಿ ಮಾಡಪ್ಪ ಕೃಷ್ಣ ಅಂತ ಅಜಿತ್ ಕೃಷ್ಣನ ಹತ್ರ ಬೇಡ್ಕೋತಾ ಇರ್ತಾನೆ. ಸಾಹೇಬ್ರೆ, ನನ್ ತಲೆ ಸಿಡ್ದೋಗ್ತಾ ಇದೆ, ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಭೂಮಿ ವಾಶ್ರೂಮ್ಗೆ ಹೋಗ್ತಾಳೆ. ಒಂದ್ ವೇಳೆ ಅಮ್ಮ ನಿರೀಕ್ಷೆ ಇಟ್ಕೊಂಡಿರೋ ಹಾಗೆ ನಿಜವಾಗ್ಲೂ ಏನಾದ್ರೂ ಭೂಮಿ ಬಸ್ರಾಗಿದ್ಲು ಅಂತ ಅಂದ್ರೆ ನಮ್ ಮನೇಲಿ ಒಬ್ಬೊಬ್ರು ಆಂಗಲ್ ಯಾವ ರೀತಿ ಇರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಬ್ಬಬ್ಬಾ ಅಂತ ಹೇಳ್ತಾ ಅಜಿತ್ ಇಮ್ಯಾಜಿನೇಷನ್ಗೆ ಹೊರಟೋಗ್ತಾನೆ. ಅದ್ರಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿರೋದು, ಅವಳಿಗೆ ಸೀಮಂತ ಮಾಡ್ತಿರೋದು, ಅದನ್ನೆಲ್ಲ ನೋಡಿ ಮನೆಯವರು ಖುಷಿ ಪಡ್ತಾ ಇರೋದು. ಹಾಗೆ ಸಂಗೀತ ಅವರು ಇದೇ ಖುಷಿಗೆ ಸೊಸೆಗೆ ಅಂತ ಡಿಫ್ರೆಂಟ್ ಆಗಿರೋ ಸ್ವೀಟ್ಗಳು ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತಾ ಇರೋದು. ಹಾಗೆ ಅಜ್ಜಿ ತನ್ ಕೈಯಾರೆ ತನ್ ಮರಿ ಮೊಮ್ಮಗನ್ಗೋಸ್ಕರ ಅಂತ ಸ್ವೆಟ್ರನ್ನ ಹೆಣ್ಕೊಂಡ್ ಬಂದು ಕೊಡ್ತಾರೆ. ಮತ್ತೆ ಸತ್ಯಣ್ಣ ಮಗುಗೋಸ್ಕರ ಅಂತ ತೊಟ್ಲನ್ನ ತಗೊಂಡ್ ಬರ್ತಾರೆ. ಹಾಗೆ ಆ ಮಗುಗೆ ಏನ್ ಹೆಸರು ಇಡ್ಬೇಕು ಅಂತ ಸತ್ಯಣ್ಣ ಹೇಳ್ತಿರೋ ಹಾಗೆ ನಚ್ಚಿ ಮನೆಗ್ ಬರೋ ಪುಟಾಣಿ ಮಗುಗೋಸ್ಕರ ಅಂತ ಆಟದ ಸಾಮಾನ್ಗಳೆಲ್ಲ ತಗೊಂಡ್ ಬಂದಿರ್ತಾನೆ. ಹಾಗೆ ಶ್ರವಣ್ ಮಗು ಹುಟ್ಟದಾಗಿಂದ ಮದ್ವೆ ಆಗೋವರ್ಗು ಯಾವ್ಯಾವ ಬಟ್ಟೆ ಬೇಕೋ ಅದನ್ನೆಲ್ಲ ತಗೊಂಡ್ ಬಂದಿರ್ತಾರೆ. ಅದನ್ನೆಲ್ಲ ಭೂಮಿಗೆ ಕೊಡ್ತಿರ್ತಾರೆ. ಅದನ್ನ ನೋಡಿ ಮನೆಯವರೆಲ್ಲರೂ ಖುಷಿ ಪಡ್ತಿರ್ತಾರೆ. ಅದ್ರಲ್ಲೂ ಭೂಮಿಗೆ ಹೆಣ್ಮಗುನೇ ಆಗತ್ತೆ ಅಂತ ಆ ಮಗುಗೋಸ್ಕರ ಫ್ರಾಕ್ಗಳನ್ನೆಲ್ಲ ಶ್ರವಣ್ ತಗೊಂಡ್ ಬಂದಿರ್ತಾರೆ. ಅದನ್ನ ನೋಡಿ ಭೂಮಿ ಕಣ್ಣೀರಾಗ್ತಿರ್ತಾಳೆ. ಭೂಮಿ ಮೇಲೆ ಮನೆಯವರೆಲ್ಲರೂ ತೋರಿಸ್ತಿರೋ ಪ್ರೀತಿನ ನೋಡಿ ಅಜಿತ್ ಖುಷಿ ಪಡ್ತಿರ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಅಜಿತ್ ಕೈಯಲ್ಲಿ 6 ಮಕ್ಳು ಇರುತ್ತೆ. ಅದನ್ನ ನೋಡಿ ಅಜಿತ್ ತುಂಬಾನೇ ಖುಷಿ ಪಡ್ತಿರ್ತಾನೆ. ಆ ಮಕ್ಳನ್ನೆಲ್ಲ ಕೂರಿಸ್ಕೊಂಡು ಅವನು ಆಟ ಆಡಿಸ್ತಾ ಅವ್ರಿಗೆ ಬರೆಯೋದನ್ನ ಹೇಳ್ಕೊಡ್ತಾ ಖುಷಿ ಪಡ್ತಾ ಇರ್ತಾನೆ ಅಜಿತ್. ಭೂಮಿ ಮತ್ತೆ ಅಜಿತ್ ಸೇರ್ಕೊಂಡು ಮಕ್ಳಿಗೆ ಸ್ನಾನ ಮಾಡ್ಸೋ ರೀತಿ. ಹಾಗೆ ಇಷ್ಟು ಸಾಲಲ್ಲ, ಇನ್ನೊಂದ್ ಮಗು ಬೇಕು ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಭೂಮಿ ಅದನ್ನ ಕೇಳಿ ನಾಚ್ಕೋತಿರ್ತಾಳೆ. ಈ ರೀತಿ ಎಲ್ಲ ಅಜಿತ್ ಕನ್ಸನ್ನ ಕಾಣ್ತಿರ್ತಾನೆ. ಆಗ ಭೂಮಿ ವಾಶ್ರೂಮ್ ಇಂದ ಆಚೆಗ್ ಬಂದು ಹುಚ್ಚ ರಘುವೀರ್ ಅಂತ ಕರಿತಿರ್ತಾಳೆ. ಆಗ ಸಡನ್ ಆಗಿ ಅಜಿತ್ ತಿರುಗಿದ ತಕ್ಷಣ ಭೂಮಿ ಭಯ ಬಿದ್ದು ರೂಮಿಂದ ಆಚೆ ಹೋಗೋದಿಕ್ಕೆ ನೋಡ್ತಿರ್ತಾಳೆ. ಏಯ್ ನಿಂತ್ಕೋ, ಬಾ ಇಲ್ಲಿ ಅಂತ ಅಜಿತ್ ಕರ್ದಾಗ ಭೂಮಿ ಹತ್ರ ಬರ್ತಾಳೆ. ಸಾಹೇಬ್ರೆ, ನೀವು ಹುಚ್ಚ ರಘುವೀರ KGF 3 ಹೀರೋನ ಅಥವಾ ಅಜಿತ್ ರಾಮ್ ನಾರಾಯಣ ಅಂತ ಭೂಮಿ ಕೇಳಿದಾಗ ಅಜಿತ್ತೆ ಅಂತ ಅಜಿತ್ ಹೇಳ್ತಾನೆ. ಮತ್ತೆ ಯಾಕೆ ಕನ್ನಡಿನ ನೋಡ್ಕೊಂಡು ಒಬ್ಬೊಬ್ರೆ ನಗ್ತಾ ಇದ್ರಿ ಅಂತ ಭೂಮಿ ಕೇಳ್ಬೇಕಾದ್ರೆ, ಓ ಆ ಮ್ಯಾಟ್ರಾ ಸೀನ್ ಕಟ್ ಮಾಡ್ತು ಅಂತ ಹೇಳಿದ್ರೆ, ಒಂದು ಚೇರಲ್ಲಿ ನನ್ನ ಮುದ್ದಿನ ಹೆಂಡತಿ ಅಂದ್ರೆ ನೀನು 9 ತಿಂಗಳು ತುಂಬಾ ಗರ್ಭಿಣಿ, ಅಯ್ಯೋ ಹಂಗೆ ನಿಂತಿದ್ಯಲ್ಲ, ತುಂಬಾ ಸುಸ್ತಾಗುತ್ತೆ, ಬಾ ಕುತ್ಕೋ ಅಂತ ಹೇಳಿ ಅಜಿತ್ ಭೂಮಿನ ಕೂರಿಸ್ತಾನೆ. ನಮ್ಮಮ್ಮ ನಿನ್ಗೆ ಟೇಸ್ಟಿ ಗರ್ಭಿಣಿಯಾಗಿ ಟೈಮಲ್ಲಿ ನಿನ್ಗೆ ಏನೇನ್ ತಿನ್ಬೇಕು ಅನ್ಸುತ್ತೋ ಅದನ್ನೆಲ್ಲ ಮಾಡಿ ತಿನ್ಸ್ತಾ ಇದ್ರಾ. ಈ ಕಡೆ ಅಜ್ಜಿ ನೋಡಿದ್ರೆ ನನ್ ಹುಟ್ಟೋ ಮಗುಗೆ ಚಳಿ ಆಗ್ಬಿಡುತ್ತೆ ಅನ್ನೋ ಕನ್ಸನ್ಗೆ ಸ್ವೆಟ್ರ್ ಹೊಲಿತಿದ್ದಾರೆ. ಇದಕ್ಕಿಂತ ಮಜಾ ಏನ್ ಗೊತ್ತಾ, ನಮ್ ಶ್ರವಣ್ ಮಾವ ನಮ್ಗೆ ಹೆಣ್ಮಗುನೇ ಆಗತ್ತೆ ಅಂತ ಗ್ಯಾರಂಟಿಲಿ ಮಿಡ್ಡಿ, ಫ್ರಾಕು, ಚೋಲಿ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಯ್ತು ಗೊತ್ತಾ ಇದನ್ನೆಲ್ಲ ನೋಡೋದಿಕ್ಕೆ. ನಮ್ ನಚ್ಚಿ ಇದನ್ನಲ್ಲ, ಹುಟ್ಟಿದ ತಕ್ಷಣ ಮಗುನ ತೊಟ್ಲುಗ್ ಹಾಕೋದಿಕ್ಕೆ ತೊಟ್ಲನ್ನೆಲ್ಲ ತಗೊಂಡ್ ಬಂದ್ಬಿಟ್ಟಿದಾನೆ. ಸತ್ಯಣ್ಣ ಅಂತೂ ಮಜಾ ಕೇಳಲೇ ಬೇಡ. ಕನ್ನಡ ನಿಘಂಟನ್ನ ಕೈಯಲ್ಲಿ ಹಿಡ್ಕೊಂಡು ಮಗುಗೆ ಏನ್ ಹೆಸರಿಡಬೇಕು ಅಂತ ಸಿಕ್ಕಾಪಟ್ಟೆ ಹುಡ್ಕಾಡ್ಬಿಟ್ರು ಗೊತ್ತಾ. ಸ್ಟೋರಿ ಇಲ್ಲಿವರೆಗೂ ಒಂದ್ ಮಜಾ ಅಂದ್ರೆ ಇನ್ಮೇಲೆ ಇನ್ನೂ ಮಜಾ. ನಮ್ಗೆ 1 ಅಲ್ಲ 2 ಅಲ್ಲ 12 ಡಜನ್ ಮಕ್ಳು ಅಂತ ಅಜಿತ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಭೂಮಿ ಗಾಬರಿ ಆಗ್ತಾಳೆ. ಅಪ್ಪ, ನೆನೆಸ್ಕೊಂಡ್ರೆ ಏನ್ ಮಜಾ ಗೊತ್ತಾ. ನನ್ಗೆ ಆ ಮೂಮೆಂಟ್ ಅಲ್ಲೇ ಅನ್ಸಿದ್ದು ಮಕ್ಳು ಮಾಡದೆ ಅಲ್ಲಲ್ಲ, ಮಕ್ಳು ಆಟ ಆಡತ್ತಲ್ಲ ಅದು ಚಂದ ಅಂತ. ಆಮೇಲೆ ಸ್ಟೋರಿ ಇಲ್ಲಿವರೆಗೂ 1 ಲೆವೆಲ್ ಅಂದ್ರೆ ಇನ್ ಮುಂದೆ ಅಬ್ಬಾ ನೆಕ್ಸ್ಟ್ ಲೆವೆಲ್ ಅಂತ ಅಜಿತ್ ಹೇಳ್ಬೇಕಾದ್ರೆ ಏನು ಅಂತ ಭೂಮಿ ಕೇಳ್ತಾಳೆ. ಅದೇನಂದ್ರೆ ಅಂತ ಅಜಿತ್ ಹೇಳ್ಕೊಂಡು ಭೂಮಿ ಸೆರಗನ್ನ ಹಿಡ್ಕೊಂಡು ನಮ್ಮಿಬ್ರಿಗೂ 1 ಅಲ್ಲ 2 ಅಲ್ಲ ಬರೋಬ್ಬರಿ 12 ಡಜನ್ ಮಕ್ಳು. ನಿಜವಾಗ್ಲೂ ನಾನು ಇಲ್ಲಿಗೆ ನಿಲ್ದಿರ ಇನ್ನೊಂದ್ ಮಗು ಬೇಕು ಅಂತ ನಿನ್ನತ್ರ ರೊಮ್ಯಾಂಟಿಕ್ ಆಗಿ ಒಂದ್ ಲುಕ್ ಕೊಟ್ರೆ ನೀನ್ ಮಾತ್ರ ನಾಚ್ಕೊಂಡು ನನ್ನಿಂದ ದೂರ ಓಡಕ್ತಾ ಇದ್ದೆ. ಆದ್ರೆ ಮಜಾ ಏನಂದ್ರೆ ನನ್ 12 ಡಜನ್ ಮಕ್ಳು ನನ್ನನ್ನ ಅಪ್ಪ ಅಪ್ಪ ಅಂತ ಕರ್ಕೊಂಡು ನನ್ ಹಿಂದೆ ಓಡೋಡಿ ಬರ್ತಿದ್ದು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದನ್ನ ನೆನ್ಪ್ ಮಾಡ್ಕೊಂಡ್ರೇನೆ. ಆಕ್ಚುಲಿ ಈ ಟ್ವಿಸ್ಟ್ ಗಿಂತ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಟ್ವಿಸ್ಟ್ ಅಂತ ಅಜಿತ್ ಹೇಳ್ಬೇಕಾದ್ರೆ ಸಾಕು ಮಕ್ಳು ಕನ್ಸು ಕಾಣ್ತಾ ಇರೋದು ಸಾಕು. ನಾಳೆ ರಿಪೋರ್ಟ್ ಬರ್ತಿದ್ ಹಾಗೆ
ಮನೆಯವ್ರ ಅಭಿಪ್ರಾಯ ಎಲ್ಲ ತಳ್ಕೊಂಬಳಕ ಆಗತ್ತೆ. ಎಲ್ರು ನಮ್ಮನ್ನ ಪ್ರೆಗ್ನೆಂಟ್ ಅಂತಾನೆ ಅನ್ಕೊಳ್ಳಿ, ಪರವಾಗಿಲ್ಲ. ಯಾಕೆ ಹೇಳಿ, ನಾವು ರೂಮಲ್ಲಿ ಯಾವ ರೀತಿ ಇರ್ತೀವಿ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಗೊತ್ತಲ್ವಾ ಸಾಹೇಬ್ರೆ, ಗೊತ್ತಿದ್ದು ಅದ್ ಹೇಗೆ ನಮ್ಗೆ 6 ಜನ ಮಕ್ಳು ನೋಡ್ತಾರೆ ಅಂತ ಹೇಳ್ತೀರಾ? ನಿಮ್ ಉದ್ದೇಶ ಏನು ಅಂತ ಭೂಮಿ ಕೇಳ್ಬೇಕಾದ್ರೆ, ಕರೆಕ್ಟ್, ಆಕ್ಚುಲಿ ನನ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಸೀನು ಎಂಟ್ರ್ ಕ್ರಾಸ್ ಆಗೋಗ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ. ಹೌದು, ನೀನ್ ಹೇಳ್ದಂಗೆ ನಮ್ಮಿಬ್ರ ಮಧ್ಯೆ ಏನು ಇಲ್ಲ ಅಂತ ನನ್ಗೂ ಚೆನ್ನಾಗ್ ಗೊತ್ತಲ್ವಾ. ಆ ಟೆನ್ಷನ್ ಯಾಕೆ? ನಾವಿಬ್ರು ಸೇರ್ಕೊಂಡು ಮನೆಯವ್ರನ್ನ ಹ್ಯಾಂಡಲ್ ಮಾಡೋಣ. ಮನೆಯವ್ರನ್ನ ನಾವು ಸಮಾಧಾನ ಮಾಡಿದ್ರೆ ಆಗೋಗುತ್ತೆ. ಆದ್ರೂ ಆ ಕನ್ಸು ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಅಜಿತ್ನ ಗುರಾಯಿಸ್ತಾಳೆ. ಅಲ್ಲ, ನಾನ್ ಮಲಗಿರ್ಬೇಕಾದ್ರೆ ನೀವು ನನ್ಗೆ ಏನೇನೆಲ್ಲ ಮಾಡಿರ್ಬೇಡ. ನನ್ಗೆ ಅವತ್ತೇ ಡೌಟ್ ಬಂತು ಸಾಹೇಬ್ರೆ. ಆದ್ರೆ ನೀವು ನಿಮ್ ಬಣ್ಣದ್ ಮಾತನ್ನ ಹೇಳಿ ನನ್ನನ್ನ ಹೇಗೋ ನಂಬಿಸ್ಬಿಟ್ರಿ. ಏನ್ ಹೇಳಿದ್ರಿ ನೀವು ಸಾಹೇಬ್ರೆ? ಶೀಲವಂತ ಅಂತ ಹೇಳಿದ್ರಿ. ನೀವು ಶೀಲವಂತನಾ? ಹೇಳಿ. ಅದ್ರಲ್ಲಿ ಬೇರೆ ದೊಡ್ಡದಾಗಿ ಡೈಲಾಗ್ ಬೇರೆ ಹೊಡಿತೀರಾ. ನಿನ್ನೇನು ಶೀಲವಂತ, ಇವತ್ತು ಶೀಲವಂತ, ನಾಳೇನು ಶೀಲವಂತ, ಮಣ್ಣಲ್ಲಿ ಮಣ್ಣ ಆಗೋವರ್ಗೂ ಶೀಲವಂತ ಅಂತ. ನೀವು ನಿಜಕ್ಕೂ ಶೀಲವಂತನಾ ಸಾಹೇಬ್ರೆ? ಅಶೀಲವಂತ ನೀವು, ಅಶೀಲವಂತ. ಪ್ರಪಂಚದಲ್ಲಿ ಏನಾದ್ರೂ ಅಶೀಲವಂತಂಗೆ ಪ್ರೈಸ್ ಅನ್ನೋದಿದ್ರೆ ಮೊದಲನೇ ಪ್ರೈಸು ನಿಮ್ಗೆ ಕೊಡ್ಬೇಕು ಅಂತ ಭೂಮಿ ಹೇಳ್ಬೇಕಾದ್ರೆ, ಆಯ್ತಾ ನಿಂದು ಮಾತಾಡಿದ್ದು? 1 ನಿಮಿಷ ಗ್ಯಾಪ್ ತಗೊಂಡು ಉಸಿರಾಡು, ನಾನ್ ಮಾತಾಡ್ಬೇಕು. ಅಲ್ಲ, ನೀನು ಅಶೀಲವಂತ ಅಂತ ಒಂದೊಂದ್ಸಲಿ ಹೇಳ್ಬೇಕಾದ್ರು ನನ್ ಹೊಟ್ಟೆಲಿ ಹೆಬ್ಬಾವು 400 ಮೀಟರ್ ರನ್ನಿಂಗ್ ರೇಸ್ ಓಡ್ದಂಗಿರುತ್ತೆ ಭೂಮಿ. 4000 ಕಂಬ್ಳಿ ಹುಳಗಳು ನನ್ ಮೈ ಮೇಲೆಲ್ಲ ಓಡಾಡ್ದಂಗ ಅನ್ಸುತ್ತೆ. ಅಲ್ಲ, ನಿನ್ನ ನೀನು ಏನ್ ಅನ್ಕೊಂಬಿಟ್ಟಿದ್ಯಾ? ನಿನ್ ಮೈಂಡ್ ಅಲ್ಲಿ ನೀನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಭೂಮಿ? ನಾನಂದ್ರೆ ದೊಡ್ಡ ಅಶೀಲವಂತ, ವಿಕೃತಿ, ಈ ತರದೆಲ್ಲ ನಿನ್ ಮೈಂಡ್ ಅಲ್ಲಿ ಟೈಪ್ ರೆಕಾರ್ಡರ್ ಹಾಕೊಂಡು ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಅದನ್ನ ಎಷ್ಟೇ ತೊಳೆದ್ರು ಹೋಗೋದಿಲ್ಲ ನಿನಗೆ. ಇನ್ ಕೇಸ್ ನೀನು ಬೀಳ್ತಿದ್ರೆ ನಾನು ಹಿಡ್ಕೊಂಡೆ ಅಂತ ಅಂದ್ರೂನು ನಾನು ನಿನ್ನ ಬೇರೆ ಉದ್ದೇಶದಲ್ಲೇ ಮುಟ್ತಾ ಇದೀನಿ ಅಂತ ನೀನ್ ಯೋಚನೆ ಮಾಡ್ತೀಯ ಅಂದ್ರೆ, ಅಯ್ಯೋ ಇವಳು ಬಿದ್ದೋಗ್ತಿದ್ಲಲ್ಲ, ಹಿಡ್ಕೊಂಡಲ್ಲ, ಇವನೆಂತ ದೇವ್ರಂತ ಮನುಷ್ಯ ಅಂತ ನಿನ್ ಮೈಂಡ್ ಬರದೇ ಇಲ್ವಾ? ಇಡೀ ದೇವ್ರುಗಳಲ್ಲಿ ಆ ಜನ್ಮ ಬ್ರಹ್ಮಚಾರಿ ಅಂತ ಆ ಆಂಜನೇಯಂಗ್ ಹೇಳ್ತಾರೆ. ಆದ್ರೆ ಇಡೀ ಜಗತ್ತಲ್ಲಿ ಯಾರಾದ್ರೂ ಒಬ್ರು ಆ ಜನ್ಮ ಬ್ರಹ್ಮಚಾರಿ ಅಂತ ಇದ್ರೆ ಅದು ಈ ಅಜಿತ್ ರಾಮನಾರಾಯಣ್. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಏನಾದ್ರೂ ನೀನು ಅಶೀಲವಂತ ಅಂತ ಥಿಂಕು ಮಾಡ್ಬೇಡ ಭೂಮಿ. ಅಲ್ಲ, ಒಂದ್ ಹೇಳ್ಬಿಡು ನನ್ಗೆ, ನಿನ್ ಮನ್ಸಲ್ಲಿ ನನ್ನನ್ನ ಅಶೀಲವಂತ ಅಂತ ಇಟ್ಕೊಂಡಿದ್ಯಾ? ಅದನ್ನ ನೀನು ತೆಗೆದು ನನ್ನನ್ನ ಶೀಲವಂತ ಅಂತ ಕೂರಿಸ್ಬೇಕು ಅಂತ ಅನ್ಕೊಳ್ಳೋದಿಕ್ಕೆ ನಾನ್ ಏನ್ ಮಾಡ್ಬೇಕು ಹೇಳು? ನನ್ ತಲೆನ ಕಟ್ ಮಾಡಿ ನಿನ್ ಕೈಯಲ್ಲಿಡ್ಲಾ? ಅಥವಾ ನನ್ ಮನ್ಸಲ್ಲಿರೋ ಮಾತನ್ನ ಕುಯ್ದು ತೆಗೆದು ನಿನ್ ಕೈಯಲ್ಲಿಟ್ಟು ಓದು ಅಂತ ತೆಗೆದುಕೊಡ್ಲಾ? ಹೇಳು ಪ್ಲೀಸ್. ನಂಬು ಭೂಮಿ ನನ್ನನ್ನ. ನಾನ್ ಹೇಳ್ತಾ ಇರೋದೆಲ್ಲ ನಿಜ. ನಾನ್ ನಿನ್ನ ಹೇಗ್ ನಂಬಿಸ್ಲಿ ಭೂಮಿ? ಪ್ಲೀಸ್ ನನ್ನನ್ನ ನಂಬು ಅಂತ ಅಜಿತ್ ಜೋರಾಗಿ ಕಿರ್ಚಿ ಹೇಳ್ತಿರ್ತಾನೆ. ಹಾಗೆ ಬೇಜಾರ್ ಮಾಡ್ಕೊಳಂತರ ನಾಟಕ ಮಾಡ್ತಿರ್ತಾನೆ ಅಜಿತ್. ಐ ಆಮ್ ಸಾರಿ ಭೂಮಿ, ಐ ಆಮ್ ರಿಯಲಿ ಸಾರಿ. ನನ್ ಶೀಲದ ಮೇಲಾಣೆಗೂ ಸಾರಿ ಅಂತ ಅಜಿತ್ ಭೂಮಿ ಕಿವಿ ಹತ್ರ ಹೋಗಿ ಕೂಗಿ ಹೇಳ್ತಾನೆ. ಇದನ್ನೆಲ್ಲ ನೋಡಿ ಭೂಮಿ ಭಯ ಬೀಳ್ತಿರ್ತಾಳೆ. ಅಜಿತ್ ಹಾಗೆ ಟೆನ್ಷನ್ ಅಲ್ಲಿ ಹೋಗಿ ಕುತ್ಕೊಳ್ಳೋ ರೀತಿ ನಾಟಕ ಮಾಡ್ಬೇಕಾದ್ರೆ ಭೂಮಿ ಅಜಿತ್ ಹತ್ರ ಸಾಹೇಬ್ರೆ ಅಂತ ಹೇಳ್ಕೊಂಡು ಹೋಗ್ತಾಳೆ. ನೋಡಿ ಸಾಹೇಬ್ರೆ, ನೊಂದ್ಕೋಬೇಡಿ, ನೀವು ಶೀಲವಂತನೇ. ನನ್ಗೆ ಗೊತ್ತಾಗ್ತಿದೆ ನೀವು 100% ಶೀಲವಂತಾನೆ. ಆದ್ರೆ ಯಾಕೆ ನನ್ ಮನ್ಸಿಗೆ ಈ ರೀತಿ ಎಲ್ಲ ಅನ್ಸುತ್ತೋ ನನ್ಗೆ ಅರ್ಥನೇ ಆಗ್ತಿಲ್ಲ ಸಾಹೇಬ್ರೆ. ನೋಡಿ, ನಾನು ನನ್ ಬಾಯಿ ಮಾತಲ್ಲೇನೋ ಸಾಹೇಬ್ರೆ ನೋಡಿ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಬೋದು. ಆದ್ರೆ ನಿಮ್ಮ ಕ್ಷಮೆನ ಸ್ವೀಕರಿಸೋ ಅರ್ಹತೆನೂ ನನ್ಗಿಲ್ಲ ಸಾಹೇಬ್ರೆ. ಅಷ್ಟು ಕೆಳಮಟ್ಟಕ್ಕೆ ಯೋಚನೆ ಮಾಡ್ಬಿಟ್ಟಿದೀನಿ ನಾನು. ದಯವಿಟ್ಟು ನನ್ನನ್ನ ಕ್ಷಮಿಸಿ ಸಾಹೇಬ್ರೆ. ಆ ಹುಚ್ಚ ರಘುವೀರ್ ನೀವಲ್ಲ, ಶರಪಂಜರ ಕಲ್ಪನಾ ನಾನು. ಅದ್ಯಾಕ್ ನನ್ಗೆ ಈ ರೀತಿ ಎಲ್ಲ ಅನ್ನಿಸ್ತಿದೆ? ಯಾಕ್ ನಾನು ಈ ರೀತಿ ಆಡ್ತಾ ಇದ್ದೀನಿ? ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಅರ್ಥ ಆಗ್ತಿಲ್ಲ. ನೋಡಿ, ಒಂದೇ ಒಂದ್ಸಲ ನನ್ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು ಸಾಹೇಬ್ರೆ. ನಂದೇ ತಪ್ಪು, ನಾನೇ ಸರಿ ಇಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಭೂಮಿ ಕೇಳ್ಕೊಳ್ಬೇಕಾದ್ರೆ ಅಜಿತ್ ಕಣ್ಣನ್ನ ಒರೆಸ್ಕೊಳ್ಳೋ ರೀತಿ ನಾಟಕ ಮಾಡ್ಕೊಂಡು ಆಯ್ತು ಅಂತ ತಲೆ ಆಡಿಸ್ತಾನೆ. ಸಾಹೇಬ್ರೆ, ನೀವ್ ಯಾವತ್ತೂ ನನ್ನನ್ನ ಹೆಂಡತಿ ಅಂತ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ ನನ್ ಗೊತ್ತು ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿ ಅಜಿತ್ಗೆ ಬೇಜಾರಾಗತ್ತೆ. ಭೂಮಿ ಅಲ್ಲಿಂದ ಹೊರಟೋಗ್ತಿದ್ದಂಗೆ ಅಜಿತ್ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಕುತ್ಕೋತಾನೆ. ಈ ಕಡೆ ದೇವಯಾನಿ ತನ್ ಗಂಡ ರಮಣನ್ ಫೋಟೋ ಹಿಡ್ಕೊಂಡು ಆ ಶಾರದನ್ನ ಕೊಂದಾಯ್ತು. ಇನ್ನು ಈ ಭೂಮಿ ಕತೆನು ಮುಗ್ಸಿದ್ರೆ ಆ ಶ್ರವಣ್ ವಂಶನ ನಿರ್ವಂಶ ಮಾಡ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಹಾಳಾದ್ ಸಂಗೀತ ಆ ಭೂಮಿ ಪ್ರೆಗ್ನೆಂಟ್ ಅಂತ ಅನ್ಕೊಂಡು ಎಲ್ರಿಗೂ ಸ್ವೀಟ್ ಅನ್ಸ್ತಿದ್ದಾಳೆ. ಒಂದ್ ವೇಳೆ ರಿಪೋರ್ಟ್ ಅಲ್ಲಿ ಅದೇ ಬಂದ್ರೆ, ನೋನೋ, ಹಾಗೇನಾದ್ರೂ ಆಯ್ತು ಅಂದ್ರೆ ಆ ಕ್ಷಣಕ್ಕೆ ಭೂಮಿ ಸತ್ಲು ಅಂತಾನೆ ಅರ್ಥ. ಆ ಭೂಮಿ
ಚಿಕ್ಕವಳಾಗಿದ್ದಾಗ್ಲೇ ತನ್ನ ತಾಯಿ ಜೊತೆನೆ ಸಾಯ್ಬೇಕಾಗಿದ್ದವಳು ಮಿಸ್ ಆಗೋದ್ಲು. ಆದ್ರೆ ಈಗ ಅವಳೇನಾದ್ರೂ ತಾಯಿ ಆಗ್ತಾ ಇರೋದು ಕನ್ಫರ್ಮ್ ಆಯ್ತು ಅಂದ್ರೆ ಹೊಟ್ಟೆಲಿರೋ ಮಗು ಜೊತೆಗೆ ಅವಳನ್ನು ಜೀವಂತವಾಗಿ ಸುಟ್ ಹಾಕೋದು ಗ್ಯಾರಂಟಿ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅತ್ತೆ ಅನ್ಕೊಂಡು ಅಲ್ಲಿಗೆ ಅಪ್ಪು ಬರ್ತಾಳೆ. ಅಪ್ಪುನ ನೋಡಿ ದೇವಯಾನಿಗೆ ಶಾಕ್ ಆಗತ್ತೆ. ಅಪ್ಪು ನೀನಾ ಅಂತ ದೇವಯಾನಿ ಕೇಳ್ಬೇಕಾದ್ರೆ ಏನೋ ಹೇಳ್ತಿದ್ರಲ್ಲ, ಏನತ್ತೆ ಅದು ಅಂತ ಅಪ್ಪು ಕೇಳ್ಬೇಕಾದ್ರೆ ಅದು ನೀನ್ ಯಾವಾಗ ಬಂದೆ ಅಪ್ಪು ಅಂತ ದೇವಯಾನಿ ಕೇಳ್ತಾಳೆ. ನೀವದೇನೋ ಗ್ಯಾರಂಟಿ ಅಂತ ಹೇಳ್ತಿದ್ರಲ್ಲ, ಅವಾಗ್ಲೇ ಬಂದೆ, ಏನ್ ಗ್ಯಾರಂಟಿ ಅಂತ ಅಪ್ಪು ಕೇಳ್ಬೇಕಾದ್ರೆ ಏನ್ ಹೇಳೋದು ಅಂತ ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ಯಾರ್ ಬಗ್ಗೆ ಹೇಳ್ತಿದ್ದೀರಾ ಅತ್ತೆ ಅಂತ ಅಪ್ಪು ಕೇಳ್ಬೇಕಾದ್ರೆ ನಿನ್ ಬಗ್ಗೆನೆ ಅಪ್ಪು. ಹಾ, ನಿಮ್ಮಮ್ಮ ಭೂಮಿ ಬಗ್ಗೆ ಅತಿಯಾದ ಕಾಳಜಿ ತೋರಿಸ್ತಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ನನಗೆ ನಿನ್ ಭವಿಷ್ಯ, ನಚ್ಚಿ ಭವಿಷ್ಯ, ನನ್ ಮಗಳು ಅಂಜು ಭವಿಷ್ಯ ಅದ್ರದ್ದೇ ಚಿಂತೆ ಆಗ್ತಿದೆ ಕಣೆ. ಯಾರಿಂದನಾದ್ರೂ ನಿಮ್ ಭವಿಷ್ಯಕ್ಕೆ ತೊಂದ್ರೆ ಆದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರೋದಿಲ್ಲ. ಜಗಳ ಮಾಡೋದು ಗ್ಯಾರಂಟಿ ಅಂತ ರಾಮಣ್ಣ ಹತ್ರ ಹೇಳ್ಕೊತಾ ಇದ್ದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅತ್ತೆ ನೀವ್ ಎಷ್ಟು ಒಳ್ಳೆಯವ್ರಲ್ವಾ ಅಂತ ಅಪ್ಪು ದೇವಯಾನಿನ ಹಗ್ ಮಾಡ್ತಾಳೆ. ಹಾಗೆ ಮುಖನ ಸಪ್ಪೆ ಇಟ್ಕೊಂಡಾಗ ಅತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಅಪ್ಪು ಕೇಳ್ತಾಳೆ. ಅಪ್ಪು ನೀನು ಒಂದನ್ನ ಗಮನಿಸ್ತಿದ್ಯಾ? ಭೂಮಿ ಪ್ರೆಗ್ನೆಂಟ್ ಆಗಿದಳೋ ಇಲ್ವೋ ಅನ್ನೋದು ಡಾಕ್ಟರ್ ರಿಪೋರ್ಟೇ ಬಂದಿಲ್ಲ. ನಿಮ್ಮಮ್ಮ ಎಲ್ರ ಮುಂದೆ ಸೊಸೆ ಗರ್ಭಿಣಿ ಅಂತ ಸಂಭ್ರಮ ಪಡ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಯಾಕೋ ಒಂಥರ ಶಾಕ್ ಅಲ್ಲಿದ್ರಲ್ಲ. ಒಂದ್ ವೇಳೆ ಇಷ್ಟು ಬೇಗ ಮಗು ಬೇಡವಾಗಿತ್ತು ಅಂತ ಏನಾದ್ರೂ ಟೆನ್ಷನ್ ಅಲ್ಲಿ ಶಾಕ್ ಆಗಿದ್ರ ಹೇಗೆ, ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ಅತ್ತೆ ಅವ್ರಿಬ್ರು ಆ ರೇಂಜ್ಗಂತೂ ಇರ್ಲಿಲ್ಲ ಮತ್ತೆ ಅಂತ ಅಪ್ಪು ಹೇಳ್ಬೇಕಾದ್ರೆ ಮತ್ತಿನ್ ಯಾವ್ ತರ ಇದ್ರು ಅಂತ ದೇವಯಾನಿ ಕೇಳ್ತಾಳೆ. ಅಮ್ಮ ಹೇಳ್ಬೇಕಾದ್ರೆ ನಮ್ಮಿಬ್ರಿಗೂ ಇಷ್ಟ ಬೇಗ ಮಗು ಆಗ್ತಿದ್ಯಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇರ್ಲಿಲ್ಲ ಅವರು, ಸುಳ್ಳು ಹೇಳ್ತಿದೇವಲ್ಲ ಅನ್ನೋ ಗಿಲ್ಟ್ ಅಲ್ಲಿ ಅವ್ರಿಗೆ ಟೆನ್ಷನ್ ರೀತಿ ಇತ್ತು ಅಂತ ಅಪ್ಪು ಹೇಳ್ತಾಳೆ. ಅದು ಗಿಲ್ಟೇ ಆಗಿರ್ಬೋದು ಅನ್ಸ್ತೀಯಾ ಅಂತ ದೇವಯಾನಿ ಕೇಳ್ದಾಗ ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ ಮನೇಲಿ ಎಲ್ರು ಚೆನ್ನಾಗಿ ಕುಣಿದ್ರು. ಆದ್ರೆ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಭೂಮಿಗ್ ಮಾತ್ರ ಗೊತ್ತಿದೆ ಅತ್ತೆ. ಅವಾಗ ಮಾತ್ರ ಅಲ್ವೇ ಅತ್ತೆ ಅವಳಿಗೆ ಗಿಲ್ಟ್ ಇರೋದಕ್ಕೆ ಸಾಧ್ಯ ಅಂತ ಅಪ್ಪು ಹೇಳ್ಬೇಕಾದ್ರೆ ಹಾಗಾದ್ರೆ ಭೂಮಿ ತಾಯಿ ಆಗ್ತಿದ್ದಾಳೆ ಅಂತ ನಿಮ್ಮಮ್ಮ ಮತ್ತೆ ಅಜ್ಜಿ ಮಾಡ್ಕೊಂಡಿರೋ ಕಲ್ಪನೆ ಆಗಿರ್ಬೋದಾ? ನಾಳೆ ದಿನ ರಿಪೋರ್ಟ್ ಬಂದ್ಮೇಲೆ ಅತ್ತೆ ಕನ್ಸೆಲ್ಲ ಚೂರ್ ಚೂರ್ ಆಗತ್ತಲ್ಲ ಅಂತ ಭೂಮಿ ಟೆನ್ಷನ್ ಮಾಡ್ಕೊಂಡು ಗಿಲ್ಟಲ್ ಇದ್ಲು ಅಂತ ಹೇಳ್ತಿದ್ಯಾ ಅಂತ ದೇವಯಾನಿ ಕೇಳ್ಬೇಕಾದ್ರೆ ಅಲ್ಲ ಅತ್ತೆ ಅವ್ರಿಬ್ರಿಗೂ ಇನ್ನು ಮದ್ವೆನೇ ಆಗಿಲ್ಲ, ಇನ್ನು ಮಗು ಆಗದ್ ಹೇಗೆ? ಇವ್ರ್ ನೋಡಿದ್ರೆ ಮನೇಲಿ ಇಷ್ಟೊಂದೆಲ್ಲ ಖುಷಿಯಾಗಿದಾರಲ್ಲ ಅನ್ನೋ ರೀತಿ ಅವ್ರು ಶಾಕ್ ಅಲ್ಲಿ ಇದ್ರು ಅನ್ನೋ ರೀತಿ ನಿಮ್ಗ್ ಅನ್ನಿಸ್ತಿಲ್ವಾ? ಆದ್ರೆ ಅದನ್ನ ಪತ್ತೆ ಮಾಡೋದು ಹೇಗೆ ಅತ್ತೆ ಅಂತ ಅಪ್ಪು ಕೇಳ್ಬೇಕಾದ್ರೆ ಹೊಳೆಲಿ ಮೀನಿದ್ರೆ ಬಲೆಗೆ ಬೀಳ್ಲೇಬೇಕು. ಭೂಮಿ ಪ್ರೆಗ್ನೆಂಟ್ ಆಗಿದ್ರೆ ಅದು ರಿಪೋರ್ಟ್ ಅಲ್ಲಿ ಬಂದೇ ಬರುತ್ತೆ. ನಾಳೆ ಬೆಳಿಗ್ಗೆ ಆದ್ರೆ ರಿಪೋರ್ಟ್ ಬಂದೇ ಬರುತ್ತೆ, ಕಾಯೋಣ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಅಪ್ಪು ತಲೆ ಆಡಿಸ್ತಿರ್ತಾಳೆ. ಈ ಕಡೆ ಬೆಳಗ್ಗೆನೆ ಸಂಗೀತ ಅವರು ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಪಲ್ಲವಿ ಅಕ್ಕ ಬಂದು, ಅಲ್ಲ ಅಮ್ಮೋರೆ ನಿಮ್ಗೆ ಕಾಫಿ ಕೊಟ್ಟು ಅರ್ಧ ಗಂಟೆ ಆಯ್ತು, ಇನ್ನು ನೀವು ಏನ್ ಯೋಚನೆ ಮಾಡ್ತಾ ಕುತ್ಕೊಂಡಿದೀರಾ ಅಂತ ಪಲ್ಲವಿ ಅಕ್ಕ ಕೇಳ್ತಾರೆ. ಅಲ್ಲ ಪಲ್ಲವಿ, ನಿನ್ನೆ ಭೂಮಿ ಬ್ಲಡ್ ರಿಪೋರ್ಟ್ ಕೊಟ್ಟು ಬಂದಿದ್ಲಲ್ಲ, ಅದ್ರ ರಿಪೋರ್ಟ್ ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಅಷ್ಟೇ ತಾನೇ, ಅವ್ರು ತೋರ್ಸಿರೋದು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ, ಅವ್ರ ಪರಿಚಯ ನಿಮ್ಗೆ ಚೆನ್ನಾಗೇ ಇದೆಯಲ್ವಾ, ನೀವೇ ಫೋನ್ ಮಾಡಿ ಕೇಳ್ಬಿಡಿ ಅಂತ ಪಲ್ಲವಿ ಅಕ್ಕ ಹೇಳ್ಬೇಕಾದ್ರೆ ಅರೆ ಹೌದಲ್ವಾ, ಶೋ ಟೆನ್ಷನ್ ಅಲ್ಲಿ ಇದ್ ನನ್ ತಲೆಗೆ ಹೊಳಿಲೇ ಇಲ್ಲ, ಈಗ್ಲೇ ಮಾಡ್ತೀನಿ ಅಂತ ಸಂಗೀತ ಅವರು ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ಹಾಗೆ ರಿಪೋರ್ಟ್ ಏನಾಗಿದೆ ಅಂತ ಡಾಕ್ಟರ್ ಹತ್ರ ಕೇಳ್ಬೇಕಾದ್ರೆ ಡಾಕ್ಟರ್ ರಿಪೋರ್ಟ್ ನೋಡಿ ಕಂಗ್ರಾಚುಲೇಷನ್ ಸಂಗೀತ, ನಿಮ್ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನ ಕೇಳಿ ಸಂಗೀತ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆ ಖುಷಿಲಿ ಪಲ್ಲವಿನ ಹಿಡ್ಕೊಂಡು ಸಂಗೀತ ಅವರು ಸುತ್ತಾಗ್ತಿರ್ತಾರೆ. ಹಾಗೆ ಮನೆಯವ್ರೆಲ್ರನ್ನು ಕರೆದು ಎಲ್ರು ಬೇಗ ಬನ್ನಿ ಅಂತ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಶ್ರವಣ್ ಮತ್ತೆ ರಾಮನಾರಾಯಣ್ ಇಬ್ರು ಕೇಳ್ತಾರೆ. ಏನಕ್ಕ ಏನಾಯ್ತು, ಯಾಕೆ ಈ ರೀತಿ ಕೂಗಾಡ್ತಿದ್ಯಾ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಇರೋ ಅಜಿತ್ ಭೂಮಿ ಬರ್ಲಿ ಹೇಳ್ತೀನಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಅಲ್ಲಿಗ್ ಬರ್ತಾರೆ. ನಿಧಾನ ಕಣಮ್ಮ, ನಿಧಾನಕ್ ಬಾ, ಯಾಕೆ ಇಷ್ಟೊಂದು ಆತಂಕವಾಗಿ ಬರ್ತಾ ಇದ್ಯಾ ಅಂತ ಸಂಗೀತ ಅವರು ಭೂಮಿನ ಕೈ ಹಿಡ್ಕೊಂಡ್ ಬಂದು ಕೂರಿಸ್ತಾರೆ. ಯಾಕ್ ಸಂಗೀತ ಏನಾಯ್ತು ಅಂತ ದೇವಯಾನಿ ಕೇಳ್ತಾರೆ. ಅಮ್ಮ ಯಾಕಮ್ಮ ಏನಾಯ್ತು ಅಂತ ಅಜಿತ್ ಕೇಳ್ಬೇಕಾದ್ರೆ ನನಗಂತೂ ಮದರ್ ಇಂಡಿಯಾ ಕೂಗ್ತಾ ಇರೋದನ್ನ ನೋಡಿ ಗಾಬರಿ ಆಗೋಯ್ತು, ಏನಾಯ್ತಮ್ಮ ಅಂತ ನಚ್ಚಿ ಕೇಳ್ತಾನೆ. ಅಯ್ಯೋ ಇದು ಗಾಬರಿ ಆಗೋಂತ ವಿಚಾರ ಅಲ್ಲ ಕಣೋ, ಖುಷಿ ಪಡೋಂತ ವಿಚಾರ.
ನಿನ್ನೆ ಭೂಮಿಗೆ ತಲೆ ಸುತ್ತು ವಾಂತಿ ಅಂತ ಡಾಕ್ಟರ್ ಹತ್ರ ಕಳ್ಸಿದ್ವಿ ತಾನೆ. ಭೂಮಿ ಬ್ಲಡ್ ಟೆಸ್ಟ್ಗೆ ಕೊಟ್ಟು ಬಂದಿದ್ಲು. ನನಗೆ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕಾತರವಾಗಿದ್ದೆ ಕಣೋ. ನನ್ಗೆ ಸಮಾಧಾನನೇ ಇರ್ಲಿಲ್ಲ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ. ಡಾಕ್ಟರ್ ಹೇಳಿದಾರೆ ಆ ರಿಪೋರ್ಟ್ ಅಲ್ಲೂ ಭೂಮಿ ತಾಯಿ ಆಗ್ತಿದ್ದಾಳೆ ಅಂತ ಬಂದಿದೆ ಅಂತ. ಸಂಗೀತ ಅವ್ರು ಹೇಳ್ತಿದ್ದಂಗೆ ಅದನ್ನ ಕೇಳಿ ಅಜಿತ್, ಭೂಮಿ, ದೇವಯಾನಿ, ಅಪ್ಪು ಎಲ್ರಿಗೂ ಶಾಕ್ ಆಗುತ್ತೆ. ಮನೆಯವರೆಲ್ರು ಖುಷಿ ಪಡ್ತಿರ್ತಾರೆ. ಅದ್ ಹೇಗ್ ಸಾಧ್ಯ ಅಂತ ಭೂಮಿ ಮತ್ತೆ ಅಜಿತ್ ಒಬ್ರನ್ನೊಬ್ರು ಶಾಕ್ ಅಲ್ಲೇ ನೋಡ್ಕೋತಿರ್ತಾರೆ. ನೋಡಮ್ಮ ಭೂಮಿ, ಇವಾಗ ನೀನು ತಾಯಿ ಆಗ್ತಿದ್ಯಾ. ನೀನು ಇವಾಗ ಹುಷಾರಾಗಿರ್ಬೇಕು. ಅಜಿತಾ, ನೀನು ತಂದೆ ಆಗ್ತಿದ್ಯಾ ಕಣೋ. ಶ್ರವಣ, ಕೊನೆಗೂ ನನ್ನ ಆಸೆ ಪ್ರಕಾರ ಈ ಮನೆಗೆ ಮಗು ಬರ್ತಿದೆ ಕಣೋ. ಆ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ಟ ಅಂತ ಸಂಗೀತ ಅವರು ಸಿಕ್ಕಾಪಟ್ಟೆ ಖುಷಿಲಿರ್ತಾರೆ. ಇಷ್ಟು ದಿವ್ಸ ನೀನನ್ನ ಮಗ ಅಂತ ಕರಿತಿದ್ದೆ, ಈಗ ನಿನಗೆ ಮಗು ಆಗ್ತಿದೆ, ನೀನು ಅಪ್ಪ ಆಗ್ತಿದ್ಯಾ ಕಣೋ ಅಂತ ರಾಮ್ ನಾರಾಯಣ್ ಅಜಿತ್ನ ಬಂದು ಹಗ್ ಮಾಡಿ ಅವನ್ಗೆ ವಿಶ್ ಮಾಡ್ತಿರ್ತಾರೆ. ಅಲ್ಲ, ಇದ್ ಹೇಗ್ ಸಾಧ್ಯ? ನಾನು ಸಾಹೇಬ್ರು ಇಬ್ರು ಒಂದೇ ಮಂಚದ ಮೇಲೆ ಮಲಗಿದ್ರು ಇವತ್ತಿನವರ್ಗೂ ನಾವು ನಮ್ ಮಿತಿನ ದಾಟೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ನಾನು ಪ್ರೆಗ್ನೆಂಟ್ ಹೇಗಾದೆ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಜಿತ್ಗೂ ಇದು ಏನು ಅಂತ ಅರ್ಥ ಆಗದೆ ಅವನು ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.